ಹಬೆಯಲ್ಲಿ ಬೆಂದಂತಹ ತಿಂಡಿಗಳು ಬಾಯಿಗೆ ರುಚಿ ಒಂದೇ ಅಲ್ಲ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇವತ್ತು ನಾನು ಮಾಡ್ತಾ ಇರುವಂತಹ ಈ ಸಬ್ಬಸಿಗೆ ಸೊಪ್ಪಿನ ಕಡುಬನ್ನು ನೀವು ಬೆಳಗಿನ ತಿಂಡಿಗೂ ಮಾಡಿಕೊಡ್ಬೋದು, ಶಾಲೆಯಿಂದ ಬಂದಂತಹ ಮಕ್ಕಳಿಗೂ ಸಹ ನೀವು ಸಂಜೆ ಸ್ನ್ಯಾಕ್ಸ್ ಥರನೂ ಮಾಡಿಕೊಡ್ಬೋದು. ಅದಕ್ಕೊಂದು ರುಚಿಯಾಗಿ ಮೊಸರು ಗೊಜ್ಜು ಮಾಡ್ತಾ ಇದ್ದೀನಿ ಆಯಿತಾ. ಅದಂತೂ ತುಂಬ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಮನೇಲಿ ಸಬ್ಬಸಿಗೆ ಸೊಪ್ಪಿದೆಯಾ, ಸ್ವಲ್ಪ ಹೆಸರುಬೇಳೆ ಇದೆಯಾ, ಹಾಗಿದ್ರೆ ಈ ಕಡುಬನ್ನು ಖಂಡಿತ ಟ್ರೈ ಮಾಡಿ. ಇದನ್ನು ಮಾಡಲಿಕ್ಕೆ ನಾನು 1 ಕಪ್ಪಿನಷ್ಟು ಹೆಸರು ಬೇಳೆಯನ್ನು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನೆನಿಬೇಕು. ನೆಂದಿರುವಂತಹ ಹೆಸರು ಬೇಳೆಯಲ್ಲಿ ನೀರನ್ನೆಲ್ಲ ಬಸಿದು, ಚೂರು ನೀರಿನ ಅಂಶ ಇರಬಾರ್ದು, ನೀರನ್ನೆಲ್ಲ ಬಸಿದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಖಾರಕ್ಕೆ ಅವಶ್ಯಕತೆ ಇರುವಷ್ಟು ಹಸಿಮೆಣಸಿನಕಾಯಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕಿ ನೀರನ್ನು ಹಾಕದೆ ತರಿಯಾಗಿ ಈ ರೀತಿ ರುಬ್ಕೋಬೇಕು. ನುಣ್ಣಗೆ ಪೇಸ್ಟ್ ಆಗೋದು ಬೇಡ, ಈ ಥರ ತರಿಯಾಗಿ ಮಾಡ್ಕೊಳ್ಳಿ. ಈ ಬ್ಯಾಟರ್ನ ಮಾತ್ರ ನೀವು ತೆಳು ಮಾಡ್ಕೋಬೇಡಿ. ತೆಳು ಮಾಡಿಕೊಂಡ್ರೆ ನಮಗೆ ಅಂದರೆ ಕಡುಬಿನ ಆಕಾರಕ್ಕೆ ತರೋದು ಕಷ್ಟ ಆಗುತ್ತೆ. ಇದಕ್ಕೆ ನಾವು ಯಾವುದೇ ಹಿಟ್ಟನ್ನಾಗಲಿ ಅದನ್ನೆಲ್ಲ ಸೇರಿಸ್ತಾ ಇಲ್ಲ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸಣ್ಣದಾಗಿ ಹೆಚ್ಚಿರುವಂತಹ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಮತ್ತು ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ತಾಜಾ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಒಂದು 1/4 ಚಮಚದಷ್ಟು ಅರಿಶಿಣ ಹಾಕ್ತಾ ಇದ್ದೇನೆ. ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಹಾಗೆ ಕಲಿಸ್ಕೊಳ್ಳೋಣ ಕೈಯಿಂದ. ಇದನ್ನು ಕಲಸಲಿಕ್ಕೆ ನೀರು ಬೇಕಂತ ಏನಿಲ್ಲ. ಆಲ್ರೆಡಿ ನಾವು ಬೇಳೆಯನ್ನು ರುಬ್ಕೊಂಡಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರುತ್ತೆ. ಹಾಗಾಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ತನಕ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ಈ ಥರ ಸಿಲಿಂಡರ್ ಆಕಾರದಲ್ಲಿ ಮಾಡ್ಕೊಳ್ಬೋದು, ಇಲ್ಲ ರೌಂಡ್ ಶೇಪಲ್ಲಿ ಮಾಡ್ಬೋದು, ಇಲ್ಲ ನಾನು ಮಾಡಿರೋ ಥರ ವಡೆ ಆಕಾರದಲ್ಲಿ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಕಡುಬಿನ ಆಕಾರಕ್ಕೆ ತಂದುಕೊಂಡ್ರೆ ಆಯಿತು. ನೋಡಿ, ನಾನು ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಮಧ್ಯದಲ್ಲಿ ಪ್ರೆಸ್ ಮಾಡಿ ಈ ರೀತಿ ಮಾಡಿರೋ ಹಿಟ್ಟನ್ನೆಲ್ಲ ಉಂಡೆ ಮಾಡ್ಕೋತಾ ಇದ್ದೀನಿ. ನುಚ್ಚಿನ ಉಂಡೆನೇ ಆದರೆ ನುಚ್ಚಿನ ಉಂಡೆಗೆ ಸ್ವಲ್ಪ ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ತಾರೆ. ಕೆಲವರು ಬರೀ ಕಡಲೆಬೇಳೆ ಹಾಕ್ತಾರೆ. ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ 3 ಹಾಕಿ ಮಾಡ್ತಾರೆ. ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಾಡಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಈಗ ಅಡಿಯಲ್ಲಿ ನೀರು ಇಟ್ಬಿಟ್ಟು ಈ ತೂತ ಪ್ಲೇಟ್ ಏನಿರುತ್ತೆ, ಸ್ಟೀಮಲ್ಲಿ ಕುಕ್ ಮಾಡುವಂತಹ ಪ್ಲೇಟು, ಅದ್ರ ಮೇಲೆ ಒಂದೊಂದನ್ನೇ ಜೋಡಿಸ್ಕೊಂಡು ಒಂದು 10ರಿಂದ 12 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಡ್ತೀನಿ. ನಿಮ್ಗೆ ಗೊತ್ತಾಗುತ್ತೆ, ಅದ್ರ ಮೇಲೊಂದು ಹೊಳಪು ಬರುತ್ತೆ, ಬೆಂದಿರೋ ಪರಿಮಳ ಬರುತ್ತೆ. ಕೈಗೆ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಬೇಳೆ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ರುಚಿಯಾಗಲ್ಲ. ಈಗ ಇದಕ್ಕೊಂದು ಮೊಸರು ಗೊಜ್ಜು ಮಾಡೋಣ. ಅದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು 1/4 ಚಮಚದಷ್ಟು ಮೆಂತೆಯನ್ನು ಹಾಕ್ಕೊಂಡು ಡ್ರೈ ಆಗಿ, ಎಣ್ಣೆಯನ್ನು ಹಾಕಬೇಕಂತಿಲ್ಲ, ಸಾಸಿವೆ ಸಿಡಿಯೋ ತನಕ ಇದನ್ನು ಹುರ್ಕೋಬೇಕಾಗತ್ತೆ. ತುಂಬ ಯುನೀಕ್ ಆಗಿದೆ ಇದು. ನನಗೆ ನಮ್ಮ ಪರಿಚಯದವರೊಬ್ಬರು ಹೇಳ್ಕೊಟ್ಟಿದ್ದು. ನುಚ್ಚಿನ ಉಂಡೆ ಜೊತೆ ಈಗ ನಾನು ಮಾಡ್ತಾ ಇದ್ದೀನಲ್ಲ, ಈ ಕಡುಬಿನ ಜೊತೆ ಎಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಹಸಿಮೆಣಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ. ತುಂಬ ಖಾರ ಮಾಡ್ಕೋಬೇಡಿ, ಯಾಕೆಂದರೆ ಆಲ್ರೆಡಿ ನಾವು ಕಡುಬಿಗೆ ಖಾರ ಹಾಕಿರೋದ್ರಿಂದ ಇದು ಸಹ ಖಾರ ಆಗಿಬಿಟ್ರೆ ಚೆನ್ನಾಗಾಗಲ್ಲ. ಇದು ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಹೋಗೋ ತನಕ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಏನು ಹಾಕಿ ಹುರಿಬೇಕಂತ ಏನಿಲ್ಲ, ಚೆನ್ನಾಗಿ ಒಳ್ಳೆ ಪರಿಮಳ ಬರಬೇಕು ಅಲ್ಲಿ ತನಕ ಇದನ್ನು ಹುರಿದು, ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರನ್ನು ಹಾಕದೆ ಇದನ್ನು ಪುಡಿ ಮಾಡ್ಕೋಬೇಕು. ಗೊಜ್ಜು ಥರ ನೀರನ್ನೆಲ್ಲ ಹಾಕಿ ರುಬ್ಬು ಬಿಡಬೇಡಿ. ನೋಡಿ, ಈ ಥರ ನೀರನ್ನು ಹಾಕದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಥರ ಪುಡಿ ಮಾಡ್ಕೊಳ್ಳಿ. ಈಗ ಒಂದು ಬೌಲಿಗೆ ತಾಜಾ ಮೊಸರನ್ನು ಹಾಕೋತಾ ಇದ್ದೀನಿ. ಮಜ್ಜಿಗೆ ಹಾಕಬೇಡಿ, ಗಟ್ಟಿ ಮೊಸರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ನಾವು ಮಾಡಿದಂತಹ ಮಸಾಲೆ ಮಿಶ್ರಣ ಏನಿದೆ ಅದನ್ನು ಒಂದು 2 ಚಮಚ ಹಾಕೋತಾ ಇದ್ದೀನಿ. ಒಂದು ಚಿಟಿಕೆ ಇಂಗನ್ನು ಸೇರಿಸ್ತಾ ಇದ್ದೇನೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ವಲ್ಪ ಗೊಜ್ಜಿನ ಹದಕ್ಕೆ ಇರಬೇಕು, ತೀರ ತಂಬುಳಿ ಥರ ಅಥವಾ ಸಾರಿನ ಥರ ತುಂಬ ನೀರು ಮಾಡ್ಕೊಳ್ಬೇಡಿ. ಈ ಹದದಲ್ಲಿ ಇದ್ದರೆ ನಮಗೆ ಆ ಕಡುಬನ್ನು ಅದ್ದಿಸಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಇದಂತೂ ನಾನು ಆಗಲೇ ಹೇಳಿದ್ನಲ್ಲ, ಈ ಕಡುಬಿನೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್. ರುಚಿಯಾಗಿರುವಂತಹ ಮೊಸರು ಗೊಜ್ಜಿನೊಟ್ಟಿಗೆ ಸಬ್ಬಸಿಗೆ ಸೊಪ್ಪಿನ ಕಡುಬು ತಯಾರಾಗಿದೆ. ತುಂಬ ಈಸಿ ಇದೆ ಫ್ರೆಂಡ್ಸ್, ಖಂಡಿತ ನೀವು ಸಹ ಟ್ರೈ ಮಾಡಿ, ಹೇಗಾಯ್ತಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ.